ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ವಿಡಿಯೋ ಮಾರುಕಟ್ಟೆ ತುತ್ತ ತುದಿಯಲ್ಲಿ ಇದ್ದರೂ ಇನ್ನೂ ತುಂಬ ಕೆಳಗೆ ಇರುವ ಷೇರುಗಳು. ಸದ್ಯಕ್ಕೆ ಮಾರ್ಕೆಟ್ಸು ಅಂದರೆ ನಿಫ್ಟಿ ಆಲ್ಮೋಸ್ಟ್ ಆಲ್ ಟೈಮ್ ಹೈ ಹತ್ರ ಬಂದಿದೆ. ನಿಫ್ಟಿ 22,041 ಕ್ಲೋಸ್ ಆಯಿತು ನಿನ್ನೆ, ಅದು ಶುಕ್ರವಾರ. ಹಾಗೂ ಲೈಫ್ ಟೈಮ್ ಇಂಟ್ರಾಡೇ ಹೈ ಆಫ್ ನಿಫ್ಟಿ 22,127. ಸೊ ನೀವು ನೋಡ್ಬೋದು, ಹಾರ್ಡ್ಲಿ 80 ಪಾಯಿಂಟ್ಸ್ ಇನ್ನೂ ಜಾಸ್ತಿ ಆಗಬೇಕು ಇಂಟ್ರಾಡೇ ಹೈ ಟಚ್ ಆಗಲಿಕ್ಕೆ. ಅದು ಲೈಫ್ ಟೈಮ್ ಹೈ. ಗುಡ್ ನ್ಯೂಸ್ ಏನಂದರೆ ಎಷ್ಟೋ ಸ್ಟಾಕ್ಸು ಇನ್ನೂ 52 ವೀಕ್ ಲೋ ಹತ್ರನೇ ಇದೆ. ಸೊ ಆ ಸ್ಟಾಕ್ಸನ್ನು ಸ್ವಲ್ಪ ನಾವು ವಾಚ್ಔಟ್ ಮಾಡ್ಬೋದು. ಈ ಪರ್ಟಿಕ್ಯುಲರ್ ವಿಡಿಯೋಲಿ ಕೆಲವು ದೊಡ್ಡ ಹಾಗೂ ಫೇಮಸ್ ಕಂಪ್ನೀಸ್ ಲಿಸ್ಟನ್ನು ಹಾಕಿದ್ದೀನಿ, ಯಾವುದು 52 ವೀಕ್ ಲೋ ಹತ್ರ ಇದೆ. ನೀವು ಈ ಸ್ಟಾಕ್ಸನ್ನು ಸ್ಟಡಿ ಮಾಡಿ ಟೆಕ್ನಿಕ್ ಅನಾಲಿಸಿಸ್, ಫಂಡಮೆಂಟಲ್ ಅನಾಲಿಸಿಸ್ ಮಾಡಿದರೆ ಆವಾಗ ಲಾಂಗ್ ಟರ್ಮಲ್ಲಿ, ಶಾರ್ಟ್ ಟರ್ಮಲ್ಲಿ ಈ ಪರ್ಟಿಕ್ಯುಲರ್ ಸ್ಟಾಕ್ಸಿಂದ ಅಡ್ವಾಂಟೇಜ್ ತೊಗೋಬೋದು, ಅಕಸ್ಮಾತ್ ಸ್ವಲ್ಪ ದಿನ ಆದಮೇಲೆ ರಿಕವರ್ ಆದರೆ. ಹಾಗೂ ನಿಮ್ಮ ಹತ್ರ ಕೆಲವು ಸ್ಟಾಕ್ಸ್ ಆಲ್ರೆಡಿ ಇದ್ದರೆ ಆವಾಗ ನೀವು ಫಂಡಮೆಂಟಲ್ ಅನಾಲಿಸಿಸ್ ಇನ್ನೊಂದ್ಸತಿ ಮಾಡಿಕೊಂಡು ಕಾನ್ಫಿಡೆನ್ಸ್ ಇದ್ದರೆ ಆವಾಗ ಸ್ವಲ್ಪ ಲಂಸಮ್ ಅಮೌಂಟು ಹಾಕ್ಬೋದು ಈ ಥರ ಸ್ಟಾಕ್ಸಲ್ಲಿ. ಸ್ಟಾಕ್ಸ್ ಆಟ್ ಆರ್ ನಿಯರ್ 52 ವೀಕ್ ಲೋ. HUL 52 ವೀಕ್ ಲೋ 2,347, ಕರೆಂಟ್ ಕ್ಲೋಸಿಂಗ್ ಪ್ರೈಸ್ 2,375. ಪೇಜ್ ಇಂಡಸ್ಟ್ರೀಸ್ 34,953, ಸದ್ಯಕ್ಕೆ ಕ್ಲೋಸ್ ಆಗಿದ್ದು 36,342. HDFC ಬ್ಯಾಂಕ್ 1,364, ಕ್ಲೋಸಿಂಗು 1,420. ಟಾಟಾ ಕೆಮಿಕಲ್ಸ್ 922, 52 ವೀಕ್ ಲೋ, ಕ್ಲೋಸಿಂಗ್ ಪ್ರೈಸ್ 972. ಕೋಟಕ್ ಮಹೀಂದ್ರ ಬ್ಯಾಂಕು 1,644, 52 ವೀಕ್ ಹೈ, ಕ್ಲೋಸಿಂಗು ಮೊನ್ನೆ 1,735. ಆರನೇ ಕಂಪ್ನಿ ನವೀನ್ ಫ್ಲೋರಿನ್ 52 ವೀಕ್ ಲೋ 3,001, ಕರೆಂಟ್ ಕ್ಲೋಸಿಂಗ್ ಪ್ರೈಸ್ 3,174. ವರ್ಲ್ಪೂಲ್ 1,257, 52 ವೀಕ್ ಲೋ, ಕ್ಲೋಸಿಂಗು 1,331. VIP ಇಂಡಸ್ಟ್ರೀಸ್ 513 ಹಾಗೂ 547. ಡಾಬರು 504 ಹಾಗೂ 544. UPL 452, 52 ವೀಕ್ ಲೋ, ಕ್ಲೋಸಿಂಗ್ ಪ್ರೈಸ್ 491. 11ನೇ ಕಂಪ್ನಿ ITC 52 ವೀಕ್ ಲೋ 370, ಸದ್ಯಕ್ಕಿರೋ ಕ್ಲೋಸಿಂಗ್ ಪ್ರೈಸು 405. ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜಿ 763, 52 ವೀಕ್ ಹೈ, ಕ್ಲೋಸಿಂಗು 836. SBI ಕಾರ್ಡ್ಸ್ 699, 52 ವೀಕ್ ಲೋ, ಕರೆಂಟ್ ಪ್ರೈಸ್ 718. ಬಾಟಾ ಇಂಡಿಯಾ 1,381, 52 ವೀಕ್ ಲೋ, ಕ್ಲೋಸಿಂಗ್ ಪ್ರೈಸ್ 1,433. ವೇದಾಂತ್ ಫ್ಯಾಷನ್ಸ್ 932, 52 ವೀಕ್ ಲೋ, ಕ್ಲೋಸಿಂಗ್ ಪ್ರೈಸ್ 972. ಕೆಲವು ಅಬ್ಸರ್ವೇಷನ್ಸ್ ಹಾಗೂ ಕಮೆಂಟ್ಸ್ ಮಾಡ್ತಾ ಇದ್ದೀನಿ. ಮೊದಲನೇದು, ಒಂದು ಸ್ಟಾಕು 52 ವೀಕ್ ಲೋಲಿದ್ರೆ ನಾವು ಕಂಪಲ್ಸರಿ ಆಗಿ ಅದರಲ್ಲಿ ಇನ್ವೆಸ್ಟ್ ಮಾಡಬೇಕಂತ ಏನಿಲ್ಲ. ಅದರಲ್ಲಿ ನಾವು ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕು, ಆ ಸ್ಟಾಕ್ ಬಗ್ಗೆ ಸ್ಟಡಿ ಮಾಡಬೇಕು, ಹಾಗೂ ಚೆನ್ನಾಗಿದ್ದರೆ ಇದು ಪರ್ಚೇಸ್ ಮಾಡ್ಬೋದು ಅಂತ ಅನಿಸಿದ್ರೆ ಮಾತ್ರ ಲಾಂಗ್ ಟರ್ಮ್ ಅಥವಾ ಶಾರ್ಟ್ ಟರ್ಮ್ ಪರ್ಚೇಸ್ ಮಾಡ್ಬೋದು. ಹಾಗೂ 52 ವೀಕ್ ಲೋ ಇದು ಕೂಡಲೇ ಏನು ಕಂಪ್ನಿ ಶೇರ್ ಮೇಲೆ ಹೋಗ್ಬೇಕಂತ ಏನಿಲ್ಲ. ಕೆಲವು ಸತಿ ಅದೇ ಲೆವೆಲಲ್ಲೂ ಅಥವಾ ಇನ್ನೂ ಕೆಳಗೆ ಹೋಗೋ ಚಾನ್ಸಸ್ ಇರ್ತದೆ ಟೆಂಪ್ರರಿ ಆಗಿ. ಎಲ್ಲನೂ ಆ ಕಂಪ್ನಿದ ಫಂಡಮೆಂಟಲ್ಸ್ ಹಾಗೂ ಮಾರ್ಕೆಟ್ ಸೆಂಟಿಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಎರಡನೇ ಪಾಯಿಂಟು, ನೀವು ಈ ಸ್ಟಾಕ್ಸಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿದ ಮೇಲೆ ನಿಮಗೆ ಅಕಸ್ಮಾತ್ ಅನಿಸ್ತು ಈ ಸ್ಟಾಕ್ಸು ಟೆಂಪರರಿ ಆಗಿ ಬಿದ್ದಿದೆ, ಯಾವುದೋ ಒಂದು ಸಣ್ಣ ಪ್ರಾಬ್ಲಮಿಗೆ ಬಿದ್ದಿದೆ, ಅದರ ಪರ್ಮನೆಂಟ್ ಪ್ರಾಬ್ಲಮ್ ಏನಿಲ್ಲ, ಈ ಕಂಪ್ನಿ ಮತ್ತೆ ರಿಕವರ್ ಆಗ್ತದೆ ಅಂದರೆ ಆವಾಗ ನೀವು ಯೋಚನೆ ಮಾಡ್ಬೋದು ಈ ಥರ ಸ್ಟಾಕ್ಸಲ್ಲಿ ದುಡ್ಡು ಹಾಕ್ಬೋದಾ ಅಂತ. ಮೂರನೇದು, ನೀವು ಟೆಕ್ನಿಕ್ ಅನಾಲಿಸಿಸ್ ಮಾಡಿದರೆ ಹಾಗೂ ಆ ಟೆಕ್ನಿಕ್ ಅನಾಲಿಸಿಸ್ ನಿಮಗೆ ಹೇಳ್ತಾ ಇದ್ರೆ ಮೇ ಬಿ ಇನ್ನೊಂದು ಕೆಲವು ದಿವಸದಲ್ಲಿ ಇದು ಮೇಲೆ ಹೋಗುತ್ತೆ, ಅಥವಾ ಮೇಲೆ ಹೋಗೋ ಟೈಮಲ್ಲಿ ಇನ್ನೊಂದು ಸತಿ ಮಾಡಿಕೊಂಡು ಅದು ಗ್ರಾಫ್ ಪ್ರಕಾರ ನಿಮಗೆ ಬೈ ಇಂಡಿಕೇಶನ್ ಕೊಡುವಾಗ ನೀವು ಪರ್ಚೇಸ್ ಮಾಡಿದರೆ ಆವಾಗ ಶಾರ್ಟ್ ಟರ್ಮಲ್ಲೂ ಇದರಲ್ಲಿ ದುಡ್ಡು ಮಾಡ್ಬೋದು. ಲಾಂಗ್ ಟರ್ಮಲ್ಲಿ ಇಟ್ಕೋಬೇಕಂತೇನಿಲ್ಲ, ಕೆಲವು ಸ್ಟಾಕ್ಸ್ ಬರೀ ಶಾರ್ಟ್ ಟರ್ಮಲ್ಲಿ ಪ್ರಾಫಿಟ್ ಮಾಡಿ ಬಿಡ್ಬೋದು. ನಾವು ಈ ಲಿಸ್ಟನ್ನು ಯಾಕೆ ಕೊಟ್ಟಿದ್ದೀವಿ ಅಂದರೆ ನಿಮ್ಮ ರಿಸರ್ಚ್ ಟೈಮ್ ಕಮ್ಮಿ ಆಗುತ್ತೆ. ಯಾಕಂದರೆ ಈ ಸ್ಟಾಕ್ಸ್ ನೋಡಿಕೊಂಡು ನೀವು ಇಮಿಡಿಯೇಟಾಗಿ ಫಂಡಮೆಂಟಲ್ ಹಾಗೂ ಟೆಕ್ನಿಕ್ ಅನಾಲಿಸಿಸ್ ಮಾಡ್ಕೋಬೋದು. ಐದನೇ ಪಾಯಿಂಟು, ಎಷ್ಟೋ ಸತಿ ಏನಾಗುತ್ತೆ, ಯಾವ ಸ್ಟಾಕ್ಸು ಆಲ್ರೆಡಿ ಈ ಪರ್ಟಿಕ್ಯುಲರ್ ರ್ಯಾಲಿಯಲ್ಲಿ ಮೇಲೋಗಿರ್ತದೆ ಅದು ಪುನಃ ಮೇಲೋಗೋದಿಲ್ಲ, ಅದೊಂದು ಸ್ವಲ್ಪ ಸ್ಟ್ಯಾಗ್ನೇಟ್ ಆಗ್ಬೋದು ಅಥವಾ ಬೀಳ್ಬೋದು. ಯಾವ ಸ್ಟಾಕ್ಸ್ ಆ್ಯಕ್ಚುಲಿ ಮೇಲೆ ಹೋಗಿಲ್ಲ ಅದು ಮೇಲೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ಬೋದು. ಸೊ ಆವಾಗ ಈ ಥರ ಸ್ಟಾಕ್ಸು ಆ್ಯಕ್ಚುಲಿ ರ್ಯಾಲಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ, ಸೊ ಆವಾಗ ಈ ಪರ್ಟಿಕ್ಯುಲರ್ ಸ್ಟಾಕ್ಸು ಮೇಲೆ ಹೋಗ್ಲಿಕ್ಕೆ ಚಾನ್ಸಸ್ ಇರ್ತದೆ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ನಿಮ್ಮ ಪೋರ್ಟ್ಫೋಲಿಯೋಲಿ ಯಾವ ಸ್ಟಾಕ್ಸು ಲಾಸ್ಟ್ 3-4 ತಿಂಗಳಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಮಾರ್ಕೆಟ್ ಥರನೇ ಮೇಲೆ ಹೋಗಿದೆ, ಮಾರ್ಕೆಟ್ ಈಗ ಲೈಫ್ ಟೈಮ್ ಹೈ ಹತ್ರ ಇದೆ, ಅದೇ ಥರ ನಿಮ್ಮ ಸ್ಟಾಕ್ಸು ತುಂಬ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಟ್ಟಿದ್ದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.